ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ರೋಮಪತ್ರಿಕೆ 3ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಡೋಣ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 3. 3ನೇ ಅಧ್ಯಾಯ ರೋಮಪತ್ರಿಕೆಯಲ್ಲಿ ದೇವರ ಕೃಪೆಯ 12 ಆಶೀರ್ವಾದಗಳನ್ನು ನಾವು ಧ್ಯಾನ ಮಾಡಬಹುದು. 12 ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ಸ್ ಗ್ರೇಸ್. ದೇವರ ಕೃಪೆ ಆಶೀರ್ವಾದ ಭರಿತವಾದದ್ದು ದೇವರ ಕೃಪೆ. ಹಾಗಾದರೆ ದೇವರ ಕೃಪೆಯ 12 ಆಶೀರ್ವಾದಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳುವಾಗ ದೇವರಾತ್ಮನು ನಮಗೆ ಆ ಕೃಪೆಯ ಐಶ್ವರ್ಯವನ್ನು, ಆ ಕೃಪೆಯ ಮಹತ್ವವನ್ನು, ಕೃಪೆಯ ಪ್ರಕಟಣೆಯನ್ನು, ಕೃಪೆಯ ಏನು ಹೇಳೋಣ ಅನುಭವವನ್ನು ದೇವರು ನನಗೂ ನಮಗೂ ಧಾರಾಳವಾಗಿ ದಯಪಾಲಿಸಲಿ. ರೋಮ 3ನೇ ಅಧ್ಯಾಯ ದೇವರ ಕೃಪೆಯ 12 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ದೇವರ ವಾಕ್ಯ. ದೇವರ ಕೃಪೆಯ ಮೊದಲನೇ ಆಶೀರ್ವಾದ ದೇವರ ವಾಕ್ಯ. ಯಾಕಂದರೆ ರೋಮ 3ನೇ ಅಧ್ಯಾಯ 2ನೇ ವಚನದಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಬಹಳ ಪ್ರಯೋಜನವಿದೆ. ಅಂದರೆ ಮೊದಲನೇ ವಚನ, ಹಾಗಾದರೆ ಯಹೂದ್ಯರಾಗಿರುವುದರಿಂದ ಪ್ರಯೋಜನವೇನು, ಅಥವಾ ವಿಶ್ವಾಸಿಯಾಗಿರುವುದರಿಂದ ಪ್ರಯೋಜನವೇನು, ದೇವರನ್ನು ನಂಬೋದರಿಂದ ಪ್ರಯೋಜನವೇನು, ಯೇಸು ಸ್ವಾಮಿಯನ್ನು ನಂಬೋದರಿಂದ ಪ್ರಯೋಜನವೇನು ಅಂತ ಆ ಪ್ರಶ್ನೆ ಕೇಳ್ಕೊಳ್ಬೋದು. ಏನಾದರೂ ಪ್ರಯೋಜನ ಇದೆಯಾ, ಅಥವಾ ಸುನ್ನತಿಯಿಂದ ಲಾಭವೇನು? ಹಾಗಾದರೆ ದೇವರು ಹೇಳುವುದರಿಂದ, ದೇವರು ಹೇಳಿದ್ದನ್ನು ಮಾಡುವುದರಿಂದ ಏನಾದರೂ ಪ್ರಯೋಜನ ಇದೆಯಾ, ಲಾಭವಿದೆಯಾ ಅಂತ ಹೇಳುವಾಗ 2ನೇ ವಚನದಲ್ಲಿ ರೋಮ 3 ಎಲ್ಲ ವಿಷಯಗಳಲ್ಲಿಯೂ ಬಹಳ ಪ್ರಯೋಜನವಿದೆ ಆ ರೀತಿಯಾಗಿ ಹೇಳಿಬಿಟ್ಟು ಮೊದಲನೇ ಪ್ರಯೋಜನ ಅಥವಾ ಮೊದಲನೇ ಬ್ಲೆಸ್ಸಿಂಗ್ ಏನಂತ ಹೇಳಿದರೆ ದೈವೋಕ್ತಿಗಳು, ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ಹಾಗಾದರೆ ದೇವರ ಕೃಪೆಯ ಮೊದಲನೇ ಆಶೀರ್ವಾದ ದೇವರು ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿರುವಂಥದ್ದು. ಹೌದು, ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ದೇವರು ತನ್ನ ವಾಕ್ಯಗಳನ್ನು ಕೊಡ್ತಾ ಇರುವಾಗ 385 ಸಾರಿ ಕರ್ತನ ವಾಕ್ಯವು ಬಂತು ಅಂತ ಹೇಳ್ಬಿಟ್ಟು, ಹೌದು, ದೇವರ ವಾಕ್ಯವು ನಮಗೆ ಎಷ್ಟೊಂದು ಸಾರಿ ದೇವರು ಕೊಟ್ಟಿರಲಾಗಿ ಅದು ಮೊದಲನೇ ದೇವರ ಕೃಪೆಯ ಆಶೀರ್ವಾದ ಅಂತ ಹೇಳ್ಬೋದು. ಎರಡನೇದಾಗಿ ರೋಮ 3ನೇ ಅಧ್ಯಾಯದಲ್ಲಿ ದೇವರ ಕೃಪೆಯ 12 ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಷ್ಟೇ ನಾವು ನೋಡಿದ್ವಿ. ಎರಡನೇ ಆಶೀರ್ವಾದ ಏನಂತ ಹೇಳಿದರೆ ಟ್ರುತ್ ಆಫ್ ಗಾಡ್. ಮೊದಲನೇದು ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ಎರಡನೇದಾಗಿ ದೇವರ ವಾಕ್ಯದ ಸತ್ಯ, ದ ಟ್ರುತ್ ಆಫ್ ಗಾಡ್. 4ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಪ್ರತಿ ಮನುಷ್ಯನು ಸುಳ್ಳುಗಾರನಾದರೂ ದೇವರು ಸತ್ಯವಂತನೇ. ದ ಟ್ರುತ್ ಆಫ್ ಗಾಡ್, ದೇವರ ಸತ್ಯವಂತಿಕೆ. ದೇವರು ಸತ್ಯವಂತನು, ನಾವು ಸುಳ್ಳು ಹೇಳುವಂಥದ್ದು ಸಾಧ್ಯ. ಆದರೆ ಮಾನವರು ಹುದುವಾಗಿ ಎಲ್ಲ ಮನುಷ್ಯನು ಸುಳ್ಳುಗಾರನು ಅಂತ ಹಾಗೆ ಆ ರೀತಿಯಾಗಿ ಹೇಳಿಬಿಟ್ಟು ಎಲ್ಲ ಮನುಷ್ಯರು ಒಂದು ವೇಳೆ ಸುಳ್ಳುಗಾರನಾದರೂ ದೇವರು ಸತ್ಯವಂತನೇ. ಸರಿ. ಹಾಗಾದರೆ 12 ಆಶೀರ್ವಾದಗಳು, ದೇವರ ಕೃಪೆಯ 12 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ದೇವರ ವಾಕ್ಯ. ಎರಡನೇ ಆಶೀರ್ವಾದ ದೇವರು ಸತ್ಯವಂತನು, ಗಾಡ್ ಈಸ್ ಟ್ರುತ್ಫುಲ್. ಮೂರನೇದಾಗಿ ಸ್ವಲ್ಪ ಆಶ್ಚರ್ಯ ಆಗ್ಬೋದು, 3ನೇ ದೇವರ ಆಶೀರ್ವಾದ ಅದೇನೆಂದರೆ ನಿನ್ನ ಮಾತುಗಳು, ಯುವರ್ ಓನ್ ವರ್ಡ್ಸ್. ಏನದು? ದೇವರ ಆಶೀರ್ವಾದ. ನನ್ನ ಮಾತು ದೇವರ ಆಶೀರ್ವಾದ, ದೇವರ ವಾಕ್ಯ ದೇವರ ಆಶೀರ್ವಾದ ಅಂತ ನಾವು ನೋಡಿಕೊಂಡಿದ್ವಿ. ಆದರೆ ನನ್ನ ಮಾತು ದೇವರ ಆಶೀರ್ವಾದ ಆಗಲಿಕ್ಕೆ ಸಾಧ್ಯನಾ? ಹೌದು. ನೋಡ್ರಿ, ರೋಮ 3ನೇ ಅಧ್ಯಾಯ ಮತ್ತು 4ನೇ ವಚನದ 2ನೇ ಭಾಗದಲ್ಲಿ ಪವಿತ್ರ ಗ್ರಂಥದಲ್ಲಿ ಈ ರೀತಿಯಾಗಿ ಬರೆದಿದೆ,
ನೀನು ನಿನ್ನ ಮಾತುಗಳಲ್ಲಿಯೇ ನೀತಿವಂತನೆಂದು ನಿರ್ಣಯಿಸಲಾಗುವೆ. ವಾವ್! ಹೌದು, ಭಾಳ ಆಶ್ಚರ್ಯ ಅನ್ನಿಸ್ತದೆ. ಯಾಕಂದರೆ ಕೀರ್ತನೆ 50 ಹೌದು, ಇದು ಕೀರ್ತನೆಗಳಲ್ಲಿ ಕೀರ್ತನೆ 51, ಕೀರ್ತನೆ 14, ಕೀರ್ತನೆ 5, ಕೀರ್ತನೆ 140, ಕೀರ್ತನೆ 10ನೇ ಅಧ್ಯಾಯ, ಕೀರ್ತನೆಗಳಿಂದ ಬಹಳಷ್ಟು ವಾಕ್ಯಗಳು ಪೌಲನು ರೋಮಪತ್ರಿಕೆಯಲ್ಲಿ ಹೇಳ್ತಾನೆ. ಆದ ಕಾರಣ ನೀನು ನಿನ್ನ ಮಾತುಗಳಲ್ಲಿಯೇ ನೀತಿವಂತನೆಂದು ನಿರ್ಣಯಿಸಲಾಗುವೆ. ಇದೇ ಮಾತನ್ನು ಯೇಸು ಸ್ವಾಮಿ ಕೂಡ ಮತ್ತಾಯ 12, 36, 37 ವಚನಗಳಲ್ಲಿ ನಿನ್ನ ಮಾತಿನಿಂದಲೇ ನೀನು ನೀತಿವಂತನೆಂದು ಅಥವಾ ಅಪರಾಧಿ ಎಂದು ನಿರ್ಣಯಿಸಲ್ಪಡುವೆ ಅಂತ ಹೇಳಿಬಿಟ್ಟು ಹೇಳುವಾಗ, ದೇವರ ಕೃಪೆಯ 3ನೇ ಆಶೀರ್ವಾದ ಏನಂದರೆ ನಮ್ಮ ಸ್ವಂತ ಮಾತುಗಳು. ಅವರ್ ಓನ್ ವರ್ಡ್ಸ್ ಹ್ಯಾವ್ ಗಾಟ್ ಪವರ್. ಆಶೀರ್ವಾದದ ಮಾತುಗಳು ನಮ್ಮ ಬಾಯಿಂದ ಬರಬೇಕು, ಸತತವಾಗಿ ಬರಬೇಕು, ದಿನಾಲು ಬರಬೇಕು, ಯಾವಾಗಲೂ ಬರಬೇಕು, ಬೇರೆಯವರಿಗೂ ಬರಬೇಕಂತ ಹೇಳ್ಕೊಡ್ಬೇಕು. 4ನೇದಾಗಿ ಅದೇ ರೋಮ 3ನೇ ಅಧ್ಯಾಯದ 4ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ, ನಿನ್ನ ಮೇಲೆ ತೀರ್ಪು ಮಾಡುವಾಗ ನೀನು ಜಯಿಸಬೇಕು. ನಿನ್ನ ಮೇಲೆ ತೀರ್ಪು ಮಾಡುವಾಗ ನೀನು ಜಯಿಸಬೇಕು. ಹಾಗಾದರೆ ಜಯ ಅನ್ನುವಂಥದ್ದು ಕೂಡ ದೇವರ 4ನೇ ಆಶೀರ್ವಾದದ ಕೃಪೆಯ 4ನೇ ಆಶೀರ್ವಾದ. ದ 4th secret of God's grace is victory. ಜಯ. ಸರಿ, ಆನಂತರ ಹಾಗೆ 6ನೇ ವಚನದಿಂದ ನೀತಿವಂತರು ಯಾರೂ ಇಲ್ಲ ಎಂಬಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಪೌಲನು ಹೇಳಿಬಿಟ್ಟು 17ನೇ ವಚನದಲ್ಲಿ ಒಂದು ಮಾತು ಹೇಳುವಂಥದ್ದನ್ನು ನಾವು ಗಮನಿಸ್ಬೋದು. ರೋಮ 3 ಮತ್ತು 17 ಸಮಾಧಾನದ ಮಾರ್ಗವನ್ನೇ ಅವರು ಅರಿಯರು ಅಂತ ಹೇಳುವಾಗ, ಸಮಾಧಾನದ ಮಾರ್ಗ ಅನ್ನುವಂಥದ್ದು ಒಂದು ಇದೆ. ದೇರ್ ಈಸ್ ಅ ವೇ ಆಫ್ ಪೀಸ್, ಸಮಾಧಾನದ ಮಾರ್ಗ. ಹಾಗಾದರೆ ಈ ಸಮಾಧಾನದ ಮಾರ್ಗ ಜನರು ಕೃಪೆಯಲ್ಲಿ ಇಲ್ಲದವರು ಅರಿಯರು, ಆದರೆ ಕೃಪೆ ಕೆಳಗೆ ಬಂದಂಥವರು ಅರಿತುಕೊಳ್ತಾರೆ. ಹಾಗಾದರೆ ದೇವರ ಕೃಪೆಯ 5ನೇ ಆಶೀರ್ವಾದ ಸಮಾಧಾನದ ಮಾರ್ಗ. ಯಾಕಂದರೆ ಸಮಾಧಾನದ ಪ್ರಭು ಇದನ್ನು ಕೊಡುವಾತನಾಗಿರುವುದರಿಂದ ಸಮಾಧಾನದ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಆಸ್ಪದ ಸಾಧ್ಯ. 6ನೇದಾಗಿ ಅಂದ ಹಾಗೆ ರೋಮ 3ನೇ ಅಧ್ಯಾಯದಿಂದ ದೇವರ ಕೃಪೆಯ 12 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 6ನೇ ಆಶೀರ್ವಾದಕ್ಕೆ ಬಂದಿದ್ದೇವೆ. ಅದೇನೆಂದರೆ ದೇವರ ಭಯ, ದ ಫಿಯರ್ ಆಫ್ ಗಾಡ್, ದೇವರ ಭಯ. ರೋಮ 3 ಮತ್ತು 18ನೇ ವಚನದಲ್ಲಿ ಅವರ ಕಣ್ಣು ಮುಂದೆ ದೇವರ ಭಯವೆಂಬುದೇ ಇಲ್ಲ. ಯಾಕೆಂದರೆ ಅವರು ಕೃಪೆಯಲ್ಲಿ ಇಲ್ಲ ಅಲ್ವಾ. ಆದರೆ ಕೃಪೆಗೆ ನಾವು ಬಂದರೆ, ಕೃಪೆಗೆ ಅಧೀನರಾಗಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ದೇವರ ಭಯ ಬರುತ್ತೆ. ಮೊಟ್ಟ ಮೊದಲನೇದಾಗಿ ದೇವರ ಭಯ ಅನ್ನುವಂಥ ಪದ ಬರುವಂಥದ್ದು ಆದಿಕಾಂಡ 22ನೇ ಅಧ್ಯಾಯದಲ್ಲಿ. ಅಬ್ರಹಾಮನು ತನಗಿರುವ ಪ್ರಿಯನಾಗಿರುವ ತನ್ನ ಮಗನನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ, when Abraham laid his son on the altar, ದೇವರು ಹೇಳ್ತಾರೆ, ಅಬ್ರಹಾಮನೇ, ಈಗ ನನಗೆ ಗೊತ್ತು ನೀನು ದೇವರಿಗೆ ಭಯಪಡುವಂಥ ವ್ಯಕ್ತಿ. ನಮಗಿರುವಂಥದ್ದನ್ನು ದೇವರಿಗೆ ನಾವು ಒಪ್ಪಿಸಿಕೊಡುವಾಗ ನಾವು ದೇವರ ಭಯವನ್ನು ಹೊಂದಿದವರಾಗ್ತೇವೆ. ನಮಗಿರುವ ಇಸಾಕರನ್ನು ದೇವರಿಗೆ ಒಪ್ಪಿಸಿಕೊಡುವಾಗ, ನಾವು ನಮಗೆ ಪ್ರಿಯರಾದವರನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ನಾವು ದೇವರ ಭಯವನ್ನು ಹೊಂದಿದವರಾಗ್ತೇವೆ.
ದೇವರ ಭಯವೇ ಜ್ಞಾನಕ್ಕೆ ಮೂಲ. ಹೌದು, ಆದರೆ ಇಸ್ಸಾಕರನ್ನು ಸಮರ್ಪಿಸುವುದೇ ದೇವರ ಭಯಕ್ಕೆ ಮೂಲ. ಆರಾಯಿತು ಅಂದರೆ 6 ಆಶೀರ್ವಾದಗಳಾಯಿತು. ರೋಮ 3ನೇ ಅಧ್ಯಾಯದಿಂದ ದೇವರ ಕೃಪೆಯ 12 ಆಶೀರ್ವಾದಗಳಲ್ಲಿ 6 ಮುಗಿತು. ಇನ್ನೂ 6 ಆಶೀರ್ವಾದಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದು 7ನೇ ಆಶೀರ್ವಾದ ಭಾಳ ಚೆನ್ನಾಗಿದೆ, ಬಹಳ ಆಶ್ಚರ್ಯಕರವಾದದ್ದು, ನನಗಿಷ್ಟಕರವಾದದ್ದು. ರೋಮ 3ನೇ ಅಧ್ಯಾಯ ಮತ್ತು 21ನೇ ವಚನದಲ್ಲಿ, ಈಗ ಧರ್ಮಶಾಸ್ತ್ರವಿಲ್ಲದೆ, ವಾವ್, ಧರ್ಮಶಾಸ್ತ್ರವಿಲ್ಲದೆ ದೇವರ ನೀತಿಯು ಪ್ರಕಟವಾಗಿದೆ. ಹೌದು, ಧರ್ಮಶಾಸ್ತ್ರವಿಲ್ಲದೆ ನೀತಿಯನ್ನು ದೇವರು ನಮಗೆ ಕೊಡುವುದಾಗಿ ಒಂದು ಆಶೀರ್ವಾದವನ್ನು ನೋಡ್ತೇವೆ. ಅದಕ್ಕೆ ಧರ್ಮಶಾಸ್ತ್ರವು, ಪ್ರವಾದಿಗಳು ಸಾಕ್ಷಿ ಕೊಡ್ತಾರೆ. ಯಾವುದಕ್ಕೆ? ಧರ್ಮಶಾಸ್ತ್ರವಿಲ್ಲದೆ ದೇವರ ನೀತಿ ನಮಗೆ ಉಂಟಾಗ್ತದೆ, ಪ್ರಕಟವಾಗ್ತದೆ ಎಂಬುದಕ್ಕೆ ಧರ್ಮಶಾಸ್ತ್ರವು, ಪ್ರವಾದಿಗಳು ಸಾಕ್ಷಿ ಕೊಡ್ತಾರೆ ಅಂತ ನೋಡ್ರಿ. ಹಾಗಾದರೆ ದೇವರ ಕೃಪೆಯ 7ನೇ ಆಶೀರ್ವಾದ ಧರ್ಮಶಾಸ್ತ್ರವಿಲ್ಲದ ದೇವರ ನೀತಿ. ಅಂದರೆ ಅದರ ಅರ್ಥ, ನಾವು ಧರ್ಮಶಾಸ್ತ್ರವನ್ನು ಕೈಕೊಂಡು ಪ್ರತಿಯೊಂದನ್ನು 2713 ಆಜ್ಞೆಗಳು ಒಂದೊಂದಾಗಿ ಕೈಕೊಂಡು ನಡೆದ್ರೇ ನಮಗೆ ನೀತಿ ಎಂಬುದಾಗಿ ನೋಡೋದಾದರೆ, ಯಾರೂ ಕೂಡ ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ಕೈಕೊಂಡು ನಡೆಯುವಂಥವರು ಇಲ್ಲ, ಅಥವಾ ಅಪರೂಪ. ಆದರೆ ಪೌಲನೇ ಈ ಮಾತನ್ನು ಹೇಳುವಾಗ, ಹೌದು, ಧರ್ಮಶಾಸ್ತ್ರಕ್ಕೆ ದೇವರ ದೃಷ್ಟಿಯಲ್ಲಿ ನೋಡೋಣ, 3ನೇ ಅಧ್ಯಾಯ 20ನೇ ವಚನ, ಆದ್ದರಿಂದ ಯಾರೂ ದೇವರ ದೃಷ್ಟಿಯಲ್ಲಿ ಧರ್ಮಶಾಸ್ತ್ರದ ಕೃತ್ಯಗಳಿಂದ ನೀತಿವಂತರೆಂದು ನಿರ್ಣಯಿಸಲಾಗುವುದಿಲ್ಲ. ಹಾಗಿರುವಾಗ ಅದಿಲ್ಲದೆ, ಧರ್ಮಶಾಸ್ತ್ರವಿಲ್ಲದೆ ನಮಗೆ ನೀತಿ ಅಂತ ಹೇಳುವಾಗ, ಅದು ಧರ್ಮಶಾಸ್ತ್ರವನ್ನು ಕೊಟ್ಟದ್ದು ಮೋಶೆ ಇಲ್ಲದೆ ನಮಗೆ ಯೇಸು ಕ್ರಿಸ್ತನಂತ ಅರ್ಥ. 8ನೇದಾಗಿ ದೇವರ ಕೃಪೆಯ 12 ಆಶೀರ್ವಾದಗಳಲ್ಲಿ 7ನೇ ಆಶೀರ್ವಾದ ಮುಗಿತು. ಈಗ 8ನೇ ಆಶೀರ್ವಾದಕ್ಕೆ ಹೋಗೋಣ. ಅದು ಏನಂತ ಹೇಳಿದರೆ, 8ನೇ ಆಶೀರ್ವಾದ 22ನೇ ವಚನದಲ್ಲಿದೆ, ದೇವರ ನೀತಿಯು ನಂಬುವವರೆಲ್ಲರಿಗೂ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡುವುದರ ಮೂಲಕ ಲಭಿಸುತ್ತದೆ. ಹಾಗಾದರೆ 8ನೇ ಆಶೀರ್ವಾದ ನಿಮ್ಮ ವಿಶ್ವಾಸ. ಹಾಗಾದರೆ ಆ ವಿಶ್ವಾಸವನ್ನು ಕೂಡ ದೇವರೇ ಕೊಡಬೇಕು. ನಮಗಿದೆ, ದೇವರ ಸ್ವರೂಪ ನಮಗಿದೆ. ಆ ದೇವರ ಸ್ವರೂಪದಲ್ಲಿ ಆ ಒಂದು ದೇವರ ವಾಕ್ಯ ಕೇಳುವಾಗ ನಂಬಿಕೆ ನಮಗೆ ಬಂದು ಮತ್ತು ಆಶೀರ್ವಾದವಾಗಿ, ನೀತಿ ಲಭಿಸುತ್ತದೆ ಅಂತೆ, ಸಿಗ್ತದೆ. 9ನೇದಾಗಿ ರೋಮ 3ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಕೃಪೆಯ ಅಂದರೆ ದೇವರ ಕೃಪೆಯ 12 ಆಶೀರ್ವಾದಗಳನ್ನು ನೋಡಿಕೊಳ್ತಾ ಇದ್ದೇವೆ. 9ನೇ ಆಶೀರ್ವಾದ ಏನಂದರೆ ವಿಮೋಚನೆ, ರಿಡಂಪ್ಷನ್, ವಿಮೋಚನೆ. 24ನೇ ವಚನ ರೋಮ 3:24, ಆದರೆ ಯೇಸು ಕ್ರಿಸ್ತನಲ್ಲಿ ಬಂದ ವಿಮೋಚನೆಯಿಂದ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ನಮಗೆ ಲಭ್ಯವಾಗುವಂಥ ಒಂದು ಆಶೀರ್ವಾದ ವಿಮೋಚನೆ. ಮತ್ತು ಹಾಗೆ ಮುಂದುವರಿಯುವುದಾದರೆ, ಯೇಸು ಕ್ರಿಸ್ತನಲ್ಲಿ ಬಂದ ವಿಮೋಚನೆಯಿಂದ ಅವರು ದೇವರ ಕೃಪೆಯ ಮೂಲಕ ನೀತಿವಂತರೆಂದು ನಿರ್ಣಯ ಹೊಂದುವರು. ಹಾಗಾದರೆ ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಜಸ್ಟಿಫಿಕೇಷನ್, ನೀತಿವಂತರೆಂಬ ನಿರ್ಣಯ ದೇವರ ಕೃಪೆಯ ಆಶೀರ್ವಾದ.
Justification is the 10th blessing of the grace of God. ದೇವರ ಕೃಪೆಯಿಂದ ನಮಗೆ ಸಿಕ್ತು ಯಾವುದು? ನೀತಿವಂತರೆಂಬ ನಿರ್ಣಯ. ವಾವ್. ರೋಮ 3:25 11ನೇ ಆಶೀರ್ವಾದ ಇದೆ. ದ 11th ಬ್ಲೆಸ್ಸಿಂಗ್ ಆಫ್ ಗಾಡ್ಸ್ ಗ್ರೇಸ್. ದೇವರ ಕೃಪೆಯ 11ನೇ ಆಶೀರ್ವಾದ ಏನಂತ ಹೇಳಿದರೆ, ಇದನ್ನು ನಂಬಿಕೆಯಿಂದ ಆತನ ರಕ್ತದ ಮೂಲಕ ದೊರೆಯುವಂತೆ ದೇವರು ಆತನನ್ನು ನಮಗಾಗಿ ಪ್ರಾಯಶ್ಚಿತ್ತ ಬಲಿಯಾಗಿ ಒಪ್ಪಿಸಿದರು. ಹಾಗಾದರೆ ಯೇಸು ಸ್ವಾಮಿ ಪ್ರಾಯಶ್ಚಿತ್ತ ಬಲಿಯಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟದರಲ್ಲಿ ದೇವರ ಕೃಪೆಯ ಮತ್ತೊಂದು ಆಶೀರ್ವಾದ ಏನಂತ, ಆತನ ರಕ್ತದ ಮೂಲಕ, ಕ್ರಿಸ್ತನ ರಕ್ತ ಎಂಬ ಪ್ರಾಯಶ್ಚಿತ್ತ ಬಲಿ. ವಾವ್. ಈ ಒಂದು ಮಾತಿನ ಬಗ್ಗೆ ಯಾಜಕಕಾಂಡ 16ನೇ ಅಧ್ಯಾಯ 15-16 ನಾವು ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಪ್ರಾಯಶ್ಚಿತ್ತ ಬಲಿ ಕೊಡಬೇಕು ಎಂಬುದರ ಬಗ್ಗೆ. ಕೊನೆಯದಾಗಿ ರೋಮ 3ನೇ ಅಧ್ಯಾಯದಲ್ಲಿ ದೇವರ ಆಶೀರ್ವಾದದ ಅಥವಾ ದೇವರ ಕೃಪೆಯ 12 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 12ನೇ ಆಶೀರ್ವಾದ ಯಾವುದಂತ ಹೇಳ್ಬಿಟ್ಟು ನಾವು ನೋಡುವಾಗ 26ನೇ ವಚನದಲ್ಲಿ ಅದನ್ನು ನಾವು ನೋಡ್ಕೊಳ್ತೇವೆ. 3ನೇ ಅಧ್ಯಾಯ ರೋಮಪತ್ರಿಕೆ 26ನೇ ವಚನದಲ್ಲಿ, ಈಗಿನ ಕಾಲದಲ್ಲಿ ತನ್ನ ನೀತಿಯನ್ನು ತೋರ್ಪಡಿಸಲು ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕಾಗಿ ದೀರ್ಘಶಾಂತರಾಗಿದ್ದಾರೆ. ಹೌದು, ದೇವರು ದೀರ್ಘಶಾಂತರಾಗಿರುವಂಥದ್ದು ಕೂಡ ಆಶೀರ್ವಾದವೇ. ನೋಹನ ಕಾಲದಲ್ಲಿ ದೀರ್ಘಶಾಂತರಾಗಿದ್ದರು. ಯೇಸು ಕ್ರಿಸ್ತನ ಕಾಲದಲ್ಲಿ ದೀರ್ಘಶಾಂತರಾಗಿದ್ದರು. ನಮ್ಮ ಕಾಲದಲ್ಲಿ ಕೂಡ ದೇವರು ದೀರ್ಘಶಾಂತರಾಗಿದ್ದಾರೆ. ಅದು ಆಶೀರ್ವಾದ ಅಲ್ವಾ? ಖಂಡಿತವಾಗಿ. ಆದರೆ ಅದು ದೇವರ ಕೃಪೆ. ದೇವರ ಕೃಪೆ. ದೇವರ ಕೃಪೆಯಿಂದ ಈಗಿನ ಕಾಲದಲ್ಲಿ, ಹೌದು, ದೇವರ ನೀತಿಯನ್ನು ತೋರ್ಪಡಿಸಲು ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕಾಗಿ ದೇವರು ದೀರ್ಘಶಾಂತರಾಗಿದ್ದಾರಂತೆ. ಅದು ದೇವರ ದೀರ್ಘಶಾಂತತೆ 12ನೇ ದೇವರ ಕೃಪೆಯ ಆಶೀರ್ವಾದ. ರೋಮ 3ನೇ ಅಧ್ಯಾಯದಲ್ಲಿ ದೇವರ ಕೃಪೆಯ 12 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.